ಭೂಮಿ ಕೊಟ್ಟ ರೈತರಿಗೆ ಪರಿಹಾರ ಇಲ್ಲ. ಈಗ ಅಧಿಕಾರಿಗಳ ವಿರುದ್ಧ ಕೋಟಿ ಕೋಟಿ ಲಂಚದ ಗಂಭೀರ ಆರೋಪ. ಭೂಮಿ ಹೋಯ್ತು, ಪರಿಹಾರ ಸಿಗಲೇ ಇಲ್ಲ. ಈಗ ನೀರಾವರಿ ನಿಗಮದ ಕಚೇರಿ ಮುಂದೆ ರೈತರ ಅಹೋರಾತ್ರಿ ಧರಣಿ. ಹಿಡಕಲ್ ಜಲಾಶಯದ ಹಿನ್ನೀರಿನಿಂದ ಭೂಮಿ ಕಳೆದುಕೊಂಡ ರೈತರಿಗೆ ನ್ಯಾಯಯುತ ಪರಿಹಾರ ನೀಡುವಂತೆ ಆಗ್ರಹಿಸಿ ಬೆಳಗಾವಿಯಲ್ಲಿ ರೈತರು ತೀವ್ರ ಪ್ರತಿಭಟನೆ ನಡೆಸಿದ್ದಾರೆ. ಕರ್ನಾಟಕ ನೀರಾವರಿ ನಿಗಮದ ಉತ್ತರ ವಲಯ ಕಚೇರಿಗೆ ಮುತ್ತಿಗೆ ಹಾಕಿರುವ ರೈತರು ಪರಿಹಾರ ನೀಡುವಲ್ಲಿ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ಕೆಲ ಅಧಿಕಾರಿಗಳ ವಿರುದ್ಧ ಗಂಭೀರದ ಲಂಚದ ಆರೋಪವನ್ನ ಮಾಡಿದ್ದಾರೆ. ಹಿಡಕಲ್ ಜಲಾಶಯದ ಹಿನ್ನೀರಿನಿಂದ ಭೂಮಿ ಕಳೆದುಕೊಂಡ ಮಾಸ್ತಿಹೊಳಿ ಸೇರಿದಂತೆ ವಿವಿಧ ಗ್ರಾಮಗಳ ರೈತರು ಬೆಳಗಾವಿ ಕರ್ನಾಟಕ ನೀರಾವರಿ ನಿಗಮದ ನಿಯಮಿತದ ಉತ್ತರ ವಲಯ ಕಚೇರಿ ಎದುರು ಧರಣಿ ಆರಂಭಿಸಿದರು. ಮಾಸ್ತಿಹೊಳಿ, ಗುಡುಗನಟ್ಟಿ, ಬೀರನಹೊಳಿ, ಸುತಗಟ್ಟಿ ಹಾಗೂ ಜಾರಕಿಹೊಳಿ ಗ್ರಾಮದ ರೈತರು ಕಚೇರಿ ಎದುರು ಸೇರಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಭೂ ಸ್ವಾಧೀನದಿಂದ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನು ನ್ಯಾಯಯುತ ಪರಿಹಾರ ದೊರೆತಿಲ್ಲ. ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಪರಿಹಾರ ಸಿಗುವವರೆಗೂ ಹೋರಾಟವನ್ನ ಮುಂದುವರಿಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ರೈತ ಮುಖಂಡ ಬಾಳೇಶ್ ಮಾವನೂರೆ ಅವರು ಹಿಡಕಲ್ ಜಲಾಶಯದ ಹಿನ್ನೀರಿನಿಂದ ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡುವ ಪ್ರಕ್ರಿಯೆಯಲ್ಲಿ ತಪ್ಪು ಮಾಹಿತಿ ಸಲ್ಲಿಸಲಾಗಿದೆ ಎಂದು ಆರೋಪಿಸಿದ್ರು. ಅಲ್ಲದೆ ನೀರಾವರಿ ನಿಗಮದ ಎಂಡಿ 5 ಕೋಟಿ ರೂಪಾಯಿ ಹಾಗೂ ಮುಖ್ಯ ಅಭಿಯಂತರರು 2 ಕೋಟಿ ರೂಪಾಯಿ ಲಂಚ ಕೇಳುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ರು. ಇವ್ರು ನಮಗೆ ಎಂಡಿ ಅವರು 5 ಕೋಟಿ ರೂಪಾಯಿ ಕೇಳ್ತಾರೆ, ಸಿ ಅವರು 2 ಕೋಟಿ ಕೇಳ್ತಾರೆ. ಏನು ಲಂಚ ರೂಪದಾಗ ಕೇಳ್ತಾರೆ? ಲಂಚ ರೂಪದಾಗ ಎಂಡಿ ಅವ್ರು 5 ರೀ, ಸಿ ಅವರು 2 ಕೋಟಿ. ನಾವು 2 ಕೋಟಿ 5 ಕೋಟಿ ಎಲ್ಲಿಂದ ತರೋಣ್ರಿ ಹೇಳ್ರಿ? ಇದಕ್ಕೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ ಸತೀಶ್ ಜಾರಕಿಹೊಳಿ ಸಾಹೇಬ್ 4-5 ಸರ್ತಿ ಹೇಳ್ರಿ ಇದನ್ನ ಹೆಂಗೈತೆ ಹಂಗೆ ಕಳ್ತಾರತ್ತೇಳಿ. ಹಾಂ, ಎಲ್ಲರೂ ಹೇಳ್ರಿ. ನಮಗೆ ಗೊತ್ತಿಲ್ಲ. ಇವತ್ತು ನಾ ಸಡನ್ನಾಗಿ ಏನು ಮಾಡಿರಿ ಆಫೀಸ್ ನೋಡ್ಬೇಕಂತ ಕೇಳ್ಬೇಕಂತ ಬನ್ನಿ. ರಿಪೋರ್ಟ್ ನಾವು ಹಾಕಿದ ಒಂದು ರಿಪೋರ್ಟ್ ಹಾಕೋತಕ್ಕ ಇದ್ರಾಗ 140 ಎಷ್ಟು ಎಕರೆಕಂದ್ರೆ 1 ನಿಮಿಷ 9 ಎಕರೆ 30 ಗುಂಟೆಗೆ ಪರಿಹಾರಧನ ಕೊಟ್ಟಿದ್ದೆವು. ಮತ್ತು 149 ಎಕರೆಗೆ ಪೂರ್ವಣ ಶಿಕ್ಷಣ ಆಗಿದಾವೆ. ಅದು 149 ಎಕರೆಗೆ ಯಾವ ಪೂರ್ವಣ ಶಿಕ್ಷಣ ಆಗಿದಾವೆ ಅವನು ಕೊಡಲಿ. 59 ಎಕರೆಗೆ ಯಾವ್ದು ಪರಿಹಾರಧನ ಕೊಟ್ಟಿದ್ದಾರೆ ಅವ್ರನ್ನೂ ಕೊಡಲಿ. ಇವತ್ತಿಗೆ ಎಂಡಿ ರಾಜೇಶ್ ಅಮೀನ್ ಮಗನ ಸಸ್ಪೆಂಡ್ ಮಾಡ್ಬೇಕು, ಸಿಇನ್ ಸಸ್ಪೆಂಡ್ ಮಾಡ್ಬೇಕು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಸ್ಪೆಂಡ್ ಮಾಡ್ಬೇಕು, AW ಸಸ್ಪೆಂಡ್ ಮಾಡ್ಬೇಕು. ಇದಕ್ಕೆ ಮೇನ್ ಕಾರಣ ರಾಜೇಶ್ ಅಮೀನ್ ಬಾವಿ, ಸೆಕೆಂಡ್ ರಾಠೋಡ್. ಹಾಂ, ಇವತ್ತು ಸುಮಾರು ಒಂದು 10 ನಿಮಿಷನಾಗ ಬೆಳಿಗ್ಗೆ ಬಂದಿನ ಒಬ್ಬ ಬಂದವ. ಒಂದು ಅರ್ಧ ತಾಸಿನಾಗ ಒಂದು 300 ಜನ ಬಂದಾರೀಗ. ನಾಳಿಂದ ಒಂದು 2000 ಜನ ದನ ಕರ ಎಲ್ಲ ಬರೋರು. ಮತ್ತು ಇಲ್ಲಿ ನಾವು ಸೀರಿಯಸ್ ಪೇಷಂಟ್ ಅದಾವೆ, ನಾವು ಎಲ್ಲ ತರೋರು. ನಾವು ಪರಿಹಾರದಲ್ಲಿ ಯಾರ ಎಕ್ಸ್ಪೈರ್ಡ್ ಆರ ಇಲ್ಲಿಂದ ನಾವು ಡೆಡ್ ಬಾಡಿ ಎಬ್ಸಂಗಿಲ್ಲ. ಅದಕ್ಕೆ ಮೇನ್ ಕಾರಣ ರಾಜೇಶ್ ಅಮೀನ್ ಬಾವಿ, ರಾಠೋಡ, ಎಜುಕೇಟೆಡ್ ಇಂಜಿನಿಯರ್, AW. ಧರಣಿಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಭದ್ರತೆಯನ್ನ ಒದಗಿಸಿದ್ರು. ರೈತರ ಮನವಿಗೆ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸ್ಪಂದಿಸುತ್ತಾರೆ ಎಂಬುದನ್ನ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಸರ್ಕಾರ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ UK19 ನ್ಯೂಸ್, ಬೆಳಗಾವಿ.